ಪೀಠಿಕೆ ಪ್ರಾಚೀನ ಕಾಲದಲ್ಲಿ ಭಾರತದ ಶ್ರೇಷ್ಠ ರಾಜಮನೆತನಗಳಲ್ಲಿ ಗುಪ್ತರ ರಾಜಮನೆತನವೂ ಒಂದಾಗಿತ್ತು. ಈ ಮನೆತನ ಶ್ರೀಗುಪ್ತನಿಂದ ಸಾಮಾನ್ಯ ಶಕ 300ರಲ್ಲಿ ಸ್ಥಾಪನೆಗೊಂಡು ಸಾಮಾನ್ಯ ಶಕ 600ರವರೆಗೆ ಸುಮಾರು 3 ಶತಮಾನಗಳ ಕಾಲ ಆಳ್ವಿಕೆ ನಡೆಸುತ್ತದೆ. ಅದೇ ರೀತಿ ಧಾರ್ಮಿಕ, ಶಿಕ್ಷಣ, ಸಾಹಿತ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅತ್ಯದ್ಭುತವಾದ ಕೊಡುಗೆಯನ್ನು ನೀಡುತ್ತಾರೆ. ಇವುಗಳಿಂದ ಗುಪ್ತರ ಆಳ್ವಿಕೆ ಹಾಗೂ ಹಲವು ಕ್ಷೇತ್ರದಲ್ಲಿ ಅದ್ಭುತವಾದ ಪ್ರಗತಿ ಸಾಧಿಸುತ್ತದೆ. ಆಗ ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಇನ್ನು ಗುಪ್ತರ ಸುವರ್ಣಯುಗದ ಬಗ್ಗೆ ನೋಡುವುದಾದರೆ, ಗುಪ್ತರ ಕಾಲದಲ್ಲಿ ಭಾರತವು ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಈ ಕಾಲವನ್ನು ಗ್ರೀಸ್ನ ಪೆರಿಕ್ಲೀಸ್, ರೋಮ್ನ ಅಗಸ್ಟಸ್ ಸೀಸರ್ ಮತ್ತು ಇಂಗ್ಲೆಂಡ್ನ ರಾಣಿಯಾದ ಎಲಿಜಬೆತ್ಳ ಕಾಲಕ್ಕೆ ಹೋಲಿಸುತ್ತಾರೆ. ಇನ್ನು ಈ ಗುಪ್ತರ ಸುವರ್ಣಯುಗದಲ್ಲಿ ನಾವು ಹಲವು ಪ್ರಮುಖ ಅಂಶಗಳು ಹಾಗೂ ಉಪ ಅಂಶಗಳನ್ನು ಕಾಣಬಹುದು. ಮೊದಲನೇದಾಗಿ ಪ್ರಮುಖ ಅಂಶ ಹಿಂದೂ ಧರ್ಮದ ಪುನರುತ್ಥಾನ. ಹಿಂದೂ ಧರ್ಮದ ಪುನರುತ್ಥಾನವು ಗುಪ್ತರ ಯುಗದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಈ ಗುಪ್ತರ ಸಾಮ್ರಾಟರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಆದಾಗ್ಯೂ ಬೇರೆ ಧರ್ಮಗಳಾದ ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಸಹಿಷ್ಣುತೆಯನ್ನು ಹೊಂದಿದ್ದರು. ಗುಪ್ತರ ಕಾಲದಲ್ಲಿ ಹಿಂದೂ ಧರ್ಮವು ರಾಜಧರ್ಮವಾಗಿದ್ದರಿಂದ ತುಂಬ ಪ್ರೋತ್ಸಾಹ ಪಡೆಯುತ್ತದೆ. ಉದಾಹರಣೆಗೆ ವಿಷ್ಣು, ಶಿವ, ದುರ್ಗಾ ದೇವತಾರಾಧನೆಯು ಜನಪ್ರಿಯವಾಗಿತ್ತು. ಈ ಅವಧಿಯಲ್ಲಿ ಅನೇಕ ವಿಷ್ಣು ದೇವಾಲಯಗಳನ್ನು ಕೂಡ ನಿರ್ಮಿಸಲಾಗುತ್ತದೆ. ಇನ್ನು ಈ ಗುಪ್ತರ ಕಾಲಾವಧಿಯಲ್ಲಿ ಹಿಂದೂ ಧರ್ಮದ ವೈದಿಕ ವಿಧಿವಿಧಾನಗಳಾದ ಹಾಗೂ ಸಂಪ್ರದಾಯಗಳಾದಂತಹ ಅಶ್ವಮೇಧ, ವಾಜಪೇಯ ಮತ್ತು ರಾಜಸೂಯ ಯಾಗಗಳನ್ನು ತುಂಬ ಭವ್ಯವಾಗಿ ಆಚರಿಸುತ್ತಿದ್ದರು. ಗುಪ್ತರ ಸುವರ್ಣಯುಗದ ಎರಡನೇ ಪ್ರಮುಖ ಅಂಶವೆಂದರೆ ಶಿಕ್ಷಣ. ಈ ಗುಪ್ತರ ಕಾಲದಲ್ಲಿ ಶಿಕ್ಷಣ ತುಂಬ ಬೆಳೆಯುತ್ತದೆ. ಸ್ವತಃ ರಾಜರೇ ವಿದ್ವಾಂಸರು ಮತ್ತು ತಜ್ಞರಾಗಿದ್ದರು. ಇನ್ನು ಇಲ್ಲಿ ಅನೇಕ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಿದ್ದವು. ಅವು ಭಾರತೀಯ ವಿದ್ಯಾರ್ಥಿಗಳನ್ನು ಮಾತ್ರವಲ್ಲದೆ ವಿದೇಶಿ ವಿದ್ಯಾರ್ಥಿಗಳನ್ನು ಕೂಡ ಆಕರ್ಷಿಸುತ್ತಿದ್ದವು. ಇನ್ನು ಇಲ್ಲಿ ಉಪ ಅಂಶಗಳನ್ನು ನೋಡುವುದಾದರೆ, ಮೊದಲನೇದಾಗಿ ಇಲ್ಲಿನ ಪ್ರಮುಖ ವಿಶ್ವವಿದ್ಯಾನಿಲಯಗಳು ತಕ್ಷಶಿಲಾ, ನಳಂದ, ಅಜಂತ, ಸಾರನಾಥ. ಉಪ ಅಂಶವು ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳು ಪಾಟಲಿಪುತ್ರ, ವಲ್ಲಭಿ. ಉಪ ಅಂಶ ಬೋಧನಾ ವಿಷಯಗಳು ಪುರಾಣಗಳು, ಸಾಹಿತ್ಯಗಳು, ತತ್ವಶಾಸ್ತ್ರ, ಅಂಕಗಣಿತ, ಜ್ಯೋತಿಷ್ಯಶಾಸ್ತ್ರ ಹಾಗೂ ವಿಜ್ಞಾನ. ಇನ್ನು ಇಲ್ಲಿ ಮೂರನೇ ಪ್ರಮುಖ ಅಂಶ ಸಾಹಿತ್ಯ. ಇನ್ನು ಈ ಗುಪ್ತರ ಯುಗವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಅಂತಲೂ ಕರೀತಾರೆ. ಇನ್ನು ಶ್ರೇಷ್ಠ ಸಂಗೀತಗಾರ ಮತ್ತು ಪ್ರಸಿದ್ಧ ವೇದ ವಿದ್ವಾಂಸನಾಗಿದ್ದ ಸಮುದ್ರಗುಪ್ತನಿಗೆ ಕವಿಗಳ ರಾಜ ಎಂದು ಅನೇಕ ಶಾಸನಗಳಲ್ಲಿ ವಿವರಿಸಲಾಗಿದೆ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರು ಎಂದು ಕರೆಯಲ್ಪಡುವಂತಹ 9 ಜನ ಸಾಹಿತ್ಯಕಾರರು ಇದ್ದರು. ಇನ್ನು ಇದರಲ್ಲಿ ಉಪ ಅಂಶ ಕಾಳಿದಾಸ. ಕಾಳಿದಾಸ ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಮತ್ತು ನಾಟಕಗಾರನಾಗಿದ್ದ. ಇನ್ನು ನವರತ್ನರಲ್ಲಿ ಒಬ್ಬನಾಗಿದ್ದ. ಕಾಳಿದಾಸನ ಪ್ರಮುಖ ನಾಟಕಗಳು ಮಾಳವಿಕಾಗ್ನಿ ಮಿತ್ರ, ವಿಕ್ರಮೂರ್ವಶಿಯ, ಶಾಕುಂತಲ. ಇವರ ಮಹಾಕಾವ್ಯಗಳು ರಘುವಂಶ ಮತ್ತು ಕುಮಾರ ಸಂಭವ. ಕೃತಿಗಳು ಮೇಘದೂತ ಹಾಗೂ ಋತು ಸಂಹಾರ. ಉಪ ಅಂಶ ನವರತ್ನಗಳು ಮತ್ತು ಅವರ ಪುಸ್ತಕಗಳು. ಕಾಳಿದಾಸ ಶಾಕುಂತಲ, ವರಾಹಮಿಹಿರ ಬೃಹತ್ ಸಂಹಿತೆ, ಘಟಕರ್ಪರ ಕಾವ್ಯ, ವರರುಚಿ ವ್ಯಾಕರಣ, ಅಮರಸಿಂಹ ಅಮರಕೋಶ, ಧನ್ವಂತರಿ ಆಯುರ್ವೇದ ನಿಘಂಟು, ಶಂಕು ಶಿಲ್ಪಶಾಸ್ತ್ರ, ಕ್ಷಪಣಕ ಜ್ಯೋತಿಷ್ಯಶಾಸ್ತ್ರ, ವೇತಾಳ ಭಟ್ಟ ಮಂತ್ರಶಾಸ್ತ್ರವನ್ನು ಬರೆದಿದ್ದಾರೆ. ಉಪ ಅಂಶ ಗುಪ್ತರ ಕಾಲದ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳು. ಶೂದ್ರಕ ಮೃಚ್ಛಕಟಿಕ, ಭಾರವಿ, ಕಿರಾತಾರ್ಜುನೀಯಂ, ದಂಡಿ, ಕಾವ್ಯದರ್ಶ ಅಥವಾ ದಶಕುಮಾರ ಚರಿತೆ, ವಿಶಾಖದತ್ತ ಬುದ್ಧರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ, ವಿಷ್ಣು ಶರ್ಮನ ಪಂಚತಂತ್ರ, ಭವಭೂತಿಯ ಉತ್ತರ ರಾಮಚರಿತೆ, ಚರಕನ ಚರಕ ಸಂಹಿತೆ ಮತ್ತು ಸುಶ್ರೋತನ ಸುಶ್ರೋತ ಸಂಹಿತೆ. ನಾಲ್ಕನೆಯ ಪ್ರಮುಖ ಅಂಶವೆಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಗುಪ್ತರ ಕಾಲದಲ್ಲಿ ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಲೋಹಶಾಸ್ತ್ರಗಳಲ್ಲಿ ಅದ್ಭುತ ಪ್ರಗತಿ ಸಾಧಿಸಿತ್ತು. ಇದರಲ್ಲಿ ಮೊದಲ ಪ್ರಮುಖ ಉಪ ಅಂಶದಲ್ಲಿ ವಿಜ್ಞಾನಿಗಳು, ತಜ್ಞರು ಹಾಗೂ ಅವರ ಆವಿಷ್ಕಾರಗಳು. ಆರ್ಯಭಟ. ಆರ್ಯಭಟನು ಗುಪ್ತರ ಕಾಲದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿದ್ದ. ಈತ ತನ್ನ ಗ್ರಂಥವಾದ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯು ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಮತ್ತು ಚಂದ್ರ ಮತ್ತು ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತದೆ ಎಂದು ಚರ್ಚಿಸಿದ್ದಾನೆ. ಹಾಗೂ ಇನ್ನೊಂದು ಕೃತಿಯಾದ ಆರ್ಯಭಟೀಯ ಎಂಬ ಕೃತಿಯಲ್ಲಿ ದಶಮಾಂಶ ಪದ್ಧತಿಯ ಬಗ್ಗೆ ವಿವರಿಸಿದ್ದಾನೆ. ಬ್ರಹ್ಮಗುಪ್ತ. ಬ್ರಹ್ಮಗುಪ್ತನು ಆರ್ಯಭಟನ ನಂತರ ಪ್ರಮುಖ ಇನ್ನೊಬ್ಬ ಗಣಿತಶಾಸ್ತ್ರಜ್ಞರಾಗಿದ್ದ. ಈತನು ಶೂನ್ಯದ ಪ್ರಾಮುಖ್ಯತೆಯನ್ನು ತಿಳಿಸುತ್ತಾನೆ. ವರಾಹಮಿಹಿರ. ವರಾಹಮಿಹಿರನು
ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಯಾಗಿದ್ದನು. ಈತನು ಕೃತಿಗಳಾದ ಪಂಚಸಿದ್ಧಾಂತಿಕ, ಬೃಹತ್ ಜಾತಕ, ಲಘು ಜಾತಕ ಕೃತಿಗಳನ್ನು ರಚಿಸಿದ್ದಾನೆ. ಈತನು ಖಗೋಳ, ಜೀವಶಾಸ್ತ್ರ, ಗಣಿತ ಮತ್ತು ಭೂಗೋಳಶಾಸ್ತ್ರದಲ್ಲಿ ಪಂಡಿತನಾಗಿದ್ದ. ಆಕಾಶ ಕಾಯಗಳ ಚಲನೆ ಬಗ್ಗೆ ವಿವರಿಸಿದ್ದ. ಡಿ. ಚರಕ, ಸುಶ್ರುತ ಮತ್ತು ಧನ್ವಂತರಿ. ಚರಕ, ಸುಶ್ರುತರು ಸಂಹಿತೆಗಳನ್ನು ರಚಿಸಿದರೆ ಹಾಗೂ ಧನ್ವಂತರಿ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹನೆಂದು ಕರೆಯಲಾಗುತ್ತದೆ. ಎರಡನೇ ಉಪಅಂಶ ಕೌಶಲ್ಯಕ್ಕೆ ಉದಾಹರಣೆ. ದೆಹಲಿಯ ಸಮೀಪದ ಮೆಹ್ರೌಲಿಯ ಕಬ್ಬಿಣ ಸ್ತಂಭವು ಗುಪ್ತರ ಕಾಲದ ಕೌಶಲ್ಯಕ್ಕೆ ಉತ್ತಮ ಉದಾಹರಣೆಯನ್ನು ನೀಡುತ್ತದೆ. ಕಲೆ ಮತ್ತು ವಾಸ್ತುಶಿಲ್ಪ. ಇದರಲ್ಲಿ ಎ ಉಪಅಂಶ ಕಲೆ. ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ರಚನೆ ಗುಪ್ತರ ಕಾಲದಲ್ಲಿಯೇ ಅಭಿವೃದ್ಧಿಯಾಯಿತು. ಇವರ ಕಾಲದಲ್ಲಿ ಪ್ರಮುಖ ಕಲಾ ಚಟುವಟಿಕೆ ಕೇಂದ್ರಗಳು ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ ಮತ್ತು ದೇವಗಢ. ಗುಪ್ತರ ವಾಸ್ತುಶಿಲ್ಪ ಕಲೆಗೆ ಉದಾಹರಣೆ ಎಂದರೆ ದೇವಗಢನ ದಶಾವತಾರ ದೇವಾಲಯವು ಗುಪ್ತರ ಮೊದಲ ದೇವಾಲಯವಾಗಿದೆ. ಇನ್ನು ಸುಲ್ತಾನ್ಗಂಜ್ನ 7.5 ಅಡಿ ಎತ್ತರದ ಸುಂದರವಾದ ಬುದ್ಧನ ವಿಗ್ರಹವು ಬರ್ಮಿಂಗ್ಹ್ಯಾಮ್ನ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಬಿ. ಚಿತ್ರಕಲೆ. ಗುಪ್ತರು ಚಿತ್ರಕಲೆಗೆ ವಿಶೇಷವಾದ ಪ್ರೋತ್ಸಾಹ ನೀಡಿದರು. ಗುಪ್ತರ ಚಿತ್ರಕಲೆಗೆ ಉದಾಹರಣೆ ಗ್ವಾಲಿಯರ್ ಸಮೀಪದ ಬಾಂಗ್ನ ಗೋಡೆಗಳ ಮೇಲೆ ಅತ್ಯುತ್ತಮ ವರ್ಣಕಲೆ. ಅಜಂತಾದ 17ನೇ ಗುಹೆಯಲ್ಲಿರುವ ತಾಯಿ ಮಗುವಿನ ವರ್ಣಚಿತ್ರವು ನೈಜತೆಯಿಂದ ಕೂಡಿದ್ದು ಅಜಂತಾ ಚಿತ್ರಕಲೆಗಳಲ್ಲಿ ಅತ್ಯಂತ ಸುಂದರ ಮತ್ತು ಶ್ರೇಷ್ಠವಾಗಿದೆ.